ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹಬಕ್ಕೂಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಕರ್ತನು ಏನ್ ಮಾಡುವರಾಗಿದ್ದಾರೆ, ಹೇಳುವವರಾಗಿದ್ದಾರೆ. ಅಬ್ರಹಾಮನನ್ನ ನಾವು ನೋಡುವಂತ ಸಮಯದಲ್ಲಿ ಅಬ್ರಹಾಮನ ನಂಬಿಕೆಯಿಂದಲೇ ಅವರು ನಡೆದುಕೊಂಡು ಹೋದರು. ಪ್ರೀತಿಯುಳ್ಳ ದೇವ ಜನರೇ, ಹೇಗೆ ಅಬ್ರಹಾಮನ ನಂಬಿಕೆಯಿಂದಲೇ ನಡೆದುಕೊಂಡು ಹೋದನೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಇವತ್ತೇನ್ ಮಾಡಬೇಕು, ನಂಬಿಕೆಯಿಂದಲೇ ನಾವೇನಾಗಬೇಕು, ನಡೆದುಕೊಂಡು ಹೋಗಬೇಕು. ಅನೇಕ ಸಮಯಗಳಲ್ಲಿ ನಮ್ಮ ನಂಬಿಕೆಗಳು ಅದು ಕುಂದಿ ಹೋಗುತ್ತೆ. ಆ ಸಮಯಗಳಲ್ಲಿ ಕರ್ತನ ಮುಂದೆ ನಾವು ಕುಳಿತು, ಕರ್ತನೇ ನನ್ನ ನಂಬಿಕೆಯನ್ನು ನೀನು ಬಲಪಡಿಸು ಸ್ವಾಮಿ, ನಂಬಿಕೆಯಲ್ಲಿ ನನ್ನ ಸ್ಥಿರ ಮಾಡು ಸ್ವಾಮಿ ಅಂತೇಳಿ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ನಂಬಿಕೆಗಳನ್ನು ದೇವರು ಏನ್ ಮಾಡುವರಾಗಿದ್ದಾರೆ, ಬಲಪಡಿಸುವರಾಗಿದ್ದಾರೆ. ಹೇಗೆ ದೇವರು ಅಬ್ರಹಾಮನ ನಂಬಿಕೆಯನ್ನು ಬಲಪಡಿಸಿದರೋ, ಹೇಗೆ ದೇವರು ಅಬ್ರಹಾಮನ ಜೀವಿತದಲ್ಲಿ ನಂಬಿಕೆಯನ್ನು ಹೆಚ್ಚಾಗಿ ಅನುಗ್ರಹಿಸಿದರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೇನ್ ಮಾಡುವರಾಗಿದ್ದಾರೆ, ಹೆಚ್ಚಿನ ಮಟ್ಟದಲ್ಲಿ ಒಂದು ನಂಬಿಕೆಯನ್ನ ಕರ್ತನು ನಮಗೆ ಅನುಗ್ರಹಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಅಬ್ರಹಾಮನ ಜೀವಿತದಲ್ಲಿ ಹೇಗೆ ದೇವರು ಸಂಪೂರ್ಣವಾದ ನಂಬಿಕೆಯನ್ನು ಕೊಟ್ಟು ನಡೆಸಿದರೋ ಅದೇ ರೀತಿಯಾಗಿ ನಮ್ಮನ್ನ ನಡೆಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಇಟ್ಟು ದೇವರೇ, ನೀತಿವಂತನು ನಂಬಿಕೆಯಿಂದಲೇ ಬದುಕುವಂತ ನೀನು ಮಾತು ಹೇಳುತ್ತಲ್ಲಪ್ಪ, ಅದೇ ರೀತಿಯಾಗಿ ಕರ್ತನೆ ನಿನ್ನ ಜನರನ್ನ ಸ್ವಾಮಿ ಅಪ್ಪ ನಂಬಿಕೆಯಲ್ಲಿ ಬಲಪಡಿಸ್ರಿ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.